IT ಇಂದ BT ವರೆಗೂ IT ಇಂದ AI ವರೆಗೂ ಪ್ರತಿಯೊಂದು ಕೂಡ ಇಲ್ಲಿ ಉಚಿತವಾಗಿ ಹೇಳ್ಕೊಡ್ತಾರೆ. ನೀವು SSLC ಡಿಗ್ರಿ PUC ಏನಾದರೂ ಓದಿರಿ, ಇಲ್ಲಿ ಬಂದರೆ ಫ್ರೀಯಾಗಿ ನಿಮಗೆ ಕಂಪ್ಯೂಟರ್ ಹೇಳ್ಕೊಡ್ತಾರೆ. ಇಲ್ಲಿವರೆಗೂ 55,000 ಜನಗಳಿಗೆ ಕೆಲಸ ಕೊಡಿಸಿದ್ದಾರೆ ಈ ಸಂಸ್ಥೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಪೂಜ್ಯ ಕನ್ನಡಿಗರೇ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಕನ್ನಡಿಗರು ಯಾವತ್ತು ಜವಾನರಾಗಬಾರ್ದು, ದಿವಾನರಾಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಕಳೆದ 30 ವರ್ಷಗಳಿಂದ 65,000ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಉಚಿತವಾಗಿ ಗಣಕ ತಂತ್ರಾಂಶ ಅರ್ಥಾತ್ ಕಂಪ್ಯೂಟರ್ನ ಇಲ್ಲಿ ಉಚಿತವಾಗಿ ಹೇಳ್ಕೊಡೋಂಥ ಸಂಸ್ಥೆ ಇದೆ ಅಂತ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಇದು ಲೊಕೇಟ್ ಆಗಿರೋಂಥದ್ದು ಮಲ್ಲೇಶ್ವರಂ ಅಂತ. 30 ವರ್ಷಗಳಲ್ಲಿ 65,000ಕ್ಕೂ ಹೆಚ್ಚು ಜನರಿಗೆ ಇದು ಟ್ರೈನಿಂಗ್ ಮಾಡಿ 55,000ಕ್ಕೂ ಹೆಚ್ಚು ಜನರಿಗೆ ಇದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಈ ಒಂದು ಪರಿಸ್ಥಿತಿಯನ್ನೇ ನಾವು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಮೇಲಾಗಿ ಈ ವಿಡಿಯೋನ ರಾಜಕಾರಣಿಗಳಂತೂ ನೋಡಲೇಬೇಕು. ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರಲ್ಲಿ ಪ್ರತಿದಿನ ಮಕ್ಕಳುಗಳಿಗೆ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ರಿಲಿಜಿಯನ್, ಆಲ್ ಕ್ಯಾಸ್ಟ್. ಕನ್ನಡಿಗರಿಗೆ ಮೊದಲ ಆದ್ಯತೆ, ಆದಾಗ್ಯೂ ಕೂಡ ನಾನ್ ಕನ್ನಡಿಗರ್ಸ್ಗೂ ಕೂಡ ಇಲ್ಲಿ ನಿಮಗೆ ಉಚಿತವಾಗಿ ತರಬೇತಿ ಕೊಡೋಂಥ ಸಂಸ್ಥೆ ಇದೆ ಅಂತ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ನೋಡಿ, ಇಲ್ಲೆಲ್ಲರೂ ಕೂತಿದ್ದಾರೆ. ಆಮೇಲೆ ನಿಮ್ಗೆ ಇನ್ನೊಂದು ನೆನಪಿರಲಿ, ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಮ್ಯಾರಿಡ್ ಆಗಿರೋಂಥವ್ರು ಕೂಡ ಕಲಿಬೋದು, ವಯಸ್ಸಾಗಿರೋರು ಕಲಿಬೋದು. ಇದಕ್ಕೆ ಅರ್ಹತೆ ಬೇಕಾಗಿರೋದು ಏನು ಗೊತ್ತಾ? ಉತ್ಸಾಹ ಅಷ್ಟೇ. ಕಂಪ್ಯೂಟರ್ ಕಲಿತೀನಿ, ಕೆಲಸ ತಗೊಳ್ತೀನಿ ಅನ್ನೋ ಒಂದೇ ಅರ್ಹತೆ ಇದ್ದರೆ ಸಾಕು. ಖಂಡಿತ 2 ತಿಂಗಳಲ್ಲಿ IT-BTಗೆ ನಿಮ್ಮನ್ನು ಸಜ್ಜುಗೊಳಿಸುವಂತಹ ಒಂದು ತರಬೇತಿ ಸಂಸ್ಥೆ ಇಲ್ಲಿದೆ ನೋಡಿ. ಸರ್, ಏನು ಸರ್ ಇದು ಕನ್ನಡ ಗಣಕ ಉಚಿತ ತರಬೇತಿ ಸಂಸ್ಥೆ? ಇದು ಕನ್ನಡಿಗರ ಮಕ್ಕಳು ಉಳಿಯಬೇಕನ್ನ, ಬಡವರ ಮಕ್ಕಳು ಬೆಳೆಯಬೇಕನ್ನ ಅಂಥ ಒಂದು ವಿಚಾರವನ್ನು ಇಟ್ಕೊಂಡು ಇಡೀ ಕರ್ನಾಟಕದ ಕನ್ನಡ ಸಮುದಾಯಕ್ಕೆ, ನಾಡಿಗರಿಗೆ ಕನ್ನಡ ತಂತ್ರಾಂಶ ಮುಖಾಂತರ ಉದ್ಯೋಗವನ್ನು ದೊರಕಿಸಲಿಕ್ಕೆ, ಔದ್ಯೋಗಿಕ ತರಬೇತಿಯನ್ನು ದೊರಕಿಸಲಿಕ್ಕೆ, IT-BTಗಳಲ್ಲಿ ಕೆಲಸ ಕೊಡಿಸಲಿಕ್ಕೆ ಕರ್ನಾಟಕದ ಏಕೈಕ ಸಂಸ್ಥೆ ಇದು. ಇವತ್ತು ಕರ್ನಾಟಕದಲ್ಲಿ ಕಿಯೋನಿಕ್ ಸಂಸ್ಥೆಗಳು 480ಕ್ಕೂ ಹೆಚ್ಚು ಸಂಸ್ಥೆ ಮುಚ್ಚಿಬಿಟ್ಟಿದ್ದಾರೆ. ಇದು ಒಂದೇ ಸಂಸ್ಥೆ ನಡೆಸ್ತಾ ಇರೋದು. ಅದು ಎಲ್ಲರ ಒಂದು ಸಹಕಾರ ತೆಗೆದುಕೊಂಡು ಮಾಡಬೇಕಾಯಿತು. ಸರ್ಕಾರ ಸಹಕಾರ ಕೊಡಬೇಕಾಗಿತ್ತು. ಸಹಕಾರ ಇಲ್ಲದೇ ಸಾಲಗಳು ಮಾಡ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದೀವಿ. ಕಾರಣ ಏನು ಅಂದರೆ, ಕನ್ನಡಿಗರು ಉದ್ಯೋಗರಹಿತವಾಗಿ ಇರಬಾರ್ದು, ಕನ್ನಡಿಗರು ಉದ್ಯೋಗದಲ್ಲಿರಬೇಕು, ಕನ್ನಡಿಗರು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ. ಅದು 3 ಫ್ಲೋರ್ ಇದೆ. ಇದು ಆಗಿ 23 ವರ್ಷಗಳು ಆಯಿತು. 23 ವರ್ಷದಿಂದ ಕೂಡ ಈ ಸಂಸ್ಥೆ ನಡೆಸ್ತಾ ಇದ್ದೀವಿ. ಆಮೇಲೆ ಕರ್ನಾಟಕದಲ್ಲಿ ಏಕೈಕ ಸಂಸ್ಥೆ ಇದು ಉಳ್ಕೊಂಡಿರೋದು, ಮಾಡಿಸ್ತಾ ಇರೋದು. ಈ ಹಿಂದೆ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೃಹತ್ ಬೆಂಗಳೂರು ಮಾರ್ಗಕ್ಕೆ ಭಾಳ ಸಹಾಯ ಮಾಡ್ತಾಯಿದ್ರು. ಈಗ ಒಂದು 5-6 ವರ್ಷಗಳಿಂದ ನಮಗೆ ಕೈ ಕೊಟ್ಬಿಟ್ಟಿದ್ದಾರೆ, ನಡು ನೀರಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ನಡೀರಿ ಸರ್, ಒಳಗಡೆ ಹೋಗೋಣ. ಏನೇನು ಕಲಿಸ್ತೀರಿ ಎಲ್ಲ ನೋಡ್ಬೋದಾ? ಖಂಡಿತ, ದಯವಿಟ್ಟು ಬನ್ನಿ. ಇಡೀ ನಾಡಿಗೆ ಗೊತ್ತಾಗಬೇಕು ಈ ವಿಷಯ. ಸರ್, ಇಲ್ಲಿ ಎಷ್ಟು ಕಂಪ್ಯೂಟರ್ ಇದೆ ಮತ್ತು ಈ ಟೀಚರ್ಸ್ ಬಗ್ಗೆ? ಈಗ ನಮ್ಮ ಇಡೀ ಸಂಸ್ಥೆಯಲ್ಲಿ ಈಗ 45ಕ್ಕೂ ಹೆಚ್ಚು ಕಂಪ್ಯೂಟರ್ಗಳು, ಪರಿಕರಗಳಿದ್ದಾವೆ. ನಮ್ಮ ಸಂಸ್ಥೆಯಲ್ಲಿ ಹೇಳ್ಕೊಡಕ್ಕಂಥ ಶಿಕ್ಷಕಿ ವರ್ಗ, ತಾಂತ್ರಿಕ ಶಿಕ್ಷಕ ವರ್ಗರು 5 ಜನ ತಂತ್ರಾಂಶ ವರ್ಗದವರು ಇದ್ದಾರೆ. ಹೊರಗಡೆ ಮತ್ತು ಕೆಲಸ ಕಾರ್ಯಗಳು ಓಡಾಡಿಕೊಂಡು ಬರ್ತಕ್ಕಂಥ ಒಂದು 2 ಇದ್ದಾರೆ. ಒಟ್ಟು 7 ಜನ ಸಿಬ್ಬಂದಿಗಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಬಿಟ್ಟರೆ ಕನ್ನಡದ ಏಕೈಕ ಸಂಸ್ಥೆ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ. ಸ್ವಂತ ಪ್ರಶ್ನೆ ನೋಡಿ, ನಮ್ಮಲ್ಲಿ ಏಜ್ ಫ್ಯಾಕ್ಟ್ರಿ ಇಲ್ಲ. 15 ವರ್ಷದಿಂದ ಹುಡುಗಿಂದ ಹಿಡಿದು 70 ವರ್ಷದ ಮುದುಕಿಯರ ತನಕ ಬಂದು ನಮ್ಮಲ್ಲಿ ಕಲಿಯುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. 80 ವರ್ಷದ ತನಕ ಕೊಟ್ಟಿವಿ ಉದಾಹರಣೆಗಳು. ಆಮೇಲೆ ಜೊತೆಗೆ ಅಂಗವಿಕಲರಿಗೂ, ಮೂಗರು, ಕಿವುಡರು, ಅವ್ರಿಗೆ ಏನೋ ಗೊತ್ತಿರಲ್ಲ ಅಂಥವ್ರು ಕೂಡ ತಯಾರು ಮಾಡ್ತಕ್ಕಂಥ ವ್ಯವಸ್ಥೆ. ಇವರಿಗೆಲ್ಲ ನಾವು ಭಾಳ ಒಂದು ಶುಭಾಶಯಗಳನ್ನ ಹೇಳಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಟೀಚರ್ಗಳು, ಪ್ರಾಂಶುಪಾಲರುಗಳು ಭಾಳ ಆಸಕ್ತಿಯಿಂದ, ಭಾಳ ಖುಷಿಯಿಂದ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ. ತ್ವರಿತಗತಿ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಅಂತ ಮಾಡಿದ್ದೀವಿ. ತ್ವರಿತಗತಿಯಲ್ಲಿ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ. ಈ ಬೇರೆ ಕಡೆ ಕಲಿತ್ರೆ 1 ವರ್ಷ ಆಗುತ್ತೆ ನಾವು ಹೇಳ್ಕೊಡ್ತಕ್ಕಂಥ ಕೋರ್ಸು. ನಾವು ಕೇವಲ 2 ತಿಂಗಳು ಹೇಳ್ಕೊಡ್ತಕ್ಕಂಥದ್ದು ಒಂದು ತ್ವರಿತಗತಿಯ ಒಂದು ಡಿಪ್ಲೊಮಾ ಮಾದರಿ ಸರ್ಟಿಫಿಕೇಟ್ ಕೋರ್ಸ್ ಅಂತ. ಆಮೇಲೆ ಸರ್ಕಾರದ ಅಂಗೀಕೃತ ಮತ್ತು ಮಾಧ್ಯಮ ಅಂಗೀಕೃತವಾದ, ಸರ್ಕಾರದಿಂದ ಒಂದು ಬೆಂಬಲಿತವಾಗಿ ಮತ್ತು ಸರ್ಕಾರನೇ ಮಾನ್ಯತೆ ಕೊಟ್ಟಿರೋಂಥ ಸಂಸ್ಥೆ ಇದು. ಹಾಗಾಗಿ ಈ ಸಂಸ್ಕಾರದ ಮಾನ್ಯತೆ ಪಡೆದಕ್ಕಂತಹ ಒಂದು ಸರ್ಟಿಫಿಕೇಟ್ಗಳೇನಿದೆ, ಪ್ರಮಾಣ ಪತ್ರಗಳಿದೆ, ನಾವು ಕೊಡ್ತೀವಿ. ಬರೀ ನಿಮ್ಮ ತರಬೇತಿ ಮಾತ್ರ ಕೊಡಲ್ಲ, ನಮ್ಮ ತರಬೇತಿಯ ಪಡೆದ ನಂತರ ಕೊಡ್ತಕ್ಕಂಥ ಪ್ರಮಾಣ ಪತ್ರ ಇದೆಯಲ್ಲ, ಅದು ನಿಮಗೆ ಭಾಳ ದೊಡ್ಡ ಪ್ರಮಾಣದ ಸಹಾಯ ಮಾಡುತ್ತೆ. ಖಂಡಿತ ಖಾಸಗಿಯಲ್ಲಿ ಮತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಎಲ್ಲಿ ಬೇಕಾದರೂ IT-BTಗಳಲ್ಲಿ, MNCಗಳಲ್ಲಿ ಎಲ್ಲಿ ಬೇಕಾದರೂ ಕೆಲಸ ಮಾಡುವುದು. ಅಂಥ ಒಂದು ವ್ಯವಸ್ಥೆ ನಾವು ಇನ್ನು ಮಾಡಿದ್ದೀವಿ. ಈ ನುಡಿ ತಂತ್ರಾಂಶ ಇದು ಸರ್ಕಾರದ ವಿವಿಧ ನಿಗಮ ಮಂಡಳಿಗಳಲ್ಲಿ ಮತ್ತು ಸರ್ಕಾರದ ವಿಸ್ತೃತದಲ್ಲಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡ ತಂತ್ರಾಂಶ ಮುಖಾಂತರ ಕೆಲಸ ಮಾಡಲಿಕ್ಕೆ ಒಂದು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ. ಜೊತೆಗೆ ಆಂಗ್ಲದಲ್ಲಿ MS ವರ್ಡು, MS ಆಫೀಸು ಮತ್ತು ಎಕ್ಸೆಲ್ಲು, ಪವರ್ ಪಾಯಿಂಟು, ಟ್ಯಾಲಿ ಕೂಡ ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ಇಡೀ ಕರ್ನಾಟಕದಲ್ಲಿ ಟ್ಯಾಲಿ ಕನ್ನಡ ಪಠ್ಯಕ್ರಮದಲ್ಲಿ ಮಾಡಿ ಹೇಳ್ಕೊಡುವಂಥ ವ್ಯವಸ್ಥೆ ಎಲ್ಲೂ ಇಲ್ಲ. ಏಕೈಕ ಸಂಸ್ಥೆ ಇದು. ಹಾಗಾಗಿ ನಾಡಿಗರು, ಕನ್ನಡಿಗರು ಬಳಸ್ಕೋಬೇಕು. ಗ್ರಾಮಾಂತರ ಪ್ರದೇಶದವರು, ಸರ್ಕಾರಿ ಮಾಧ್ಯಮಗಳು ಓದಿರೋರು, ಆಮೇಲೆ ಖಾಸಗಿ ಮಾಧ್ಯಮ ಓದಿರೋರು. ಯಾಕಂದರೆ ಇಲ್ಲೇನಾಗ್ತಿದೆ, ಹಣ ಕೊಡಬೇಕು ಅಥವಾ ನಾವು ಬೆಳಿಬೇಕು ಅಂತ ಒಂದು ಭಾಳಷ್ಟು ಮಾನಸಿಕವಾಗಿ ಇದ್ದಿರ್ತಾರೆ. ಅವರೆಲ್ಲರಿಗೂ ನಾವು ಉಚಿತವಾಗಿ ಹೇಳ್ಕೊಡ್ತೀವಿ ಅಂದಾಗ ಅವರಿಗೆ ಮಾನಸಿಕವಾಗಿ ಒಂದು ಭದ್ರತೆ ಬರುತ್ತೆ. ಹಾಗಾಗಿ ಇಡೀ ನಾಡಿನ ಜೊತೆ ಬನ್ನಿ,
ಕಲ್ತ್ಕೊಳ್ಳಿ, ಉದ್ಯೋಗ ಪಡ್ಕೊಳ್ಳಿ. ಆಮೇಲೆ ಉದ್ಯೋಗ ಪಡ್ಕೊಳ್ಳೋಕ್ಕೆ ನಾವು ಕೆಲವೊಂದು ಇಲ್ಲಿ ಈ ವಿಚಾರಗಳು ಶಿಬಿರಗಳು ಕೂಡ ಏರ್ಪಡಿಸ್ತೀವಿ. ಹಾಗಾಗಿ ಇವೆಲ್ಲವೂ ಕೂಡ ಅನುಕೂಲ ಆಗ್ತದೆ. ಇಡೀ ನಾವು ಕನ್ನಡ ಮಾಧ್ಯಮ ಓದಿರೋರಿಗೆ ನಮಗೆ ಬದುಕಿಲ್ಲ ಅಥವಾ ಗ್ರಾಮಾಂತರ ಪರಿಷತ್ ಓದಿರೋರಿಗೆ ಬದುಕಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ಇಲ್ಲ. ಖಂಡಿತ ನಿಮಗೆ ಬದುಕಿದೆ, ಕನ್ನಡದ ಮುಖಾಂತರ ಬದುಕಿದೆ. ಅದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೇನೆ. ನೋಡಿ, ಒಂದು ವರ್ಷದಲ್ಲೇ 3,500ರಿಂದ 4,000 ಜನಕ್ಕೆ ನಾವು ತಯಾರು ಮಾಡ್ತೀವಿ. ಅದರಲ್ಲೂ ಕಳೆದ 22 ವರ್ಷಗಳಿಂದ 65,000ಕ್ಕೂ ಹೆಚ್ಚು ಜನಗಳಿಗೆ, ಅಭ್ಯರ್ಥಿಗಳಿಗೆ, ಕನ್ನಡ ಮಾಧ್ಯಮದವರಿಗೆ ನಾವು ಇದು ತಯಾರು ಮಾಡಿದ್ದೀವಿ. 50,000ಕ್ಕೂ ಹೆಚ್ಚು ಜನಗಳು ಇದರ ಮುಖಾಂತರ ಉದ್ಯೋಗವನ್ನು ಹೊಂದ್ಕೊಂಡಿದ್ದಾರೆ. ITBTಗಳಲ್ಲಿ, MNC ಸಂಸ್ಥೆಗಳಲ್ಲಿ, ಸರ್ಕಾರದ ಸಂಸ್ಥೆ, ನಿಗಮ ಮಂಡಳಿಗಳಲ್ಲಿ ಇರ್ತಕ್ಕಂಥ ಅರ್ಧಕ್ಕರ್ಧ ಹೊರ ಗುತ್ತಿಗೆ ಇರೋರೆಲ್ಲ ನಮ್ಮಲ್ಲಿ ಕಲ್ತಿರೋರೆ. ಹೌದು, ಅದೊಂದು ಸಂತೋಷ ನಮಗೆ. ಸರ್ಕಾರಕ್ಕೆ ನಾವು ಸಹಾಯ ಮಾಡಿದ್ದೀವಿ, ಆದರೆ ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇಲ್ಲ, ನಡುವಿನಲ್ಲಿ ಕೈ ಬಿಟ್ಟುಬಿಟ್ಟಿದೆ. ಇದು ಡಾಕ್ಟರ್ ನಿರುಪಮ್ ಅವರು, ನಾನು ಡಾಕ್ಟರ್ ಆರ್ಯ ಪ್ರಸಾದ್ ಮತ್ತು HV ಶ್ರೀನಿವಾಸ್ ಶರ್ಮಾ ಮತ್ತು ಭಾಳಷ್ಟು ಅದನ್ನು ಈಗ BK ಶಿವರಾಮ ಕೂಡ ನಮ್ಮ ಸಂಸ್ಥೆಗೆ ಕೈ ಜೋಡಿಸಿದ್ದಾರೆ. SL ಗಂಗಾಧರಪ್ಪ ಅಂತೇಳಿ ರಿಟೈರ್ಡ್ IAS ಅಧಿಕಾರಿ, ಅವ್ರ ಜೊತೆ ಸೇರ್ಕೊಂಡು ನಾವು ಸಂಸ್ಥೆಗಳನ್ನ ಮಾಡಿದ್ದೀವಿ, ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಬೇರೆ ಬೇರೆ ಸಮಾಜದ ಒಂದು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳ, ವಾಣಿಜ್ಯೋದ್ಯಮಗಳ, ರಾಜಕಾರಣಿಗಳ ಅಧಿಕಾರಿಗಳು ಕೈ ಜೋಡಿಸ್ಬೇಕಾಗಿತ್ತು, ಅವರೆಲ್ಲ ಸಹಕಾರ ಕೊಡಬೇಕಾಗಿತ್ತು. ದುರಂತ ಅಂದರೆ ಅವರು ಪಲಾಯನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಯಾವ್ಯಾವುದೋ ಕಡಿ ಬಿಡಿ ಕುಡಿ ಮಾಡು ನಲ್ಲಿ ಆಮೇಲೆ ಉತ್ಸವ ಜಾತ್ರೆಗಳಿಗೆ ಹಣ ಖರ್ಚು ಮಾಡ್ತಾಯಿದ್ದಾರೆ. ಇಂಥದ್ದು ಕನ್ನಡದ ಜಾತ್ರೆ, ಇದು ಕನ್ನಡಿಗರ ಜಾತ್ರೆ, ಇದು ಉದ್ಯೋಗದ ಜಾತ್ರೆ, ಇದಕ್ಕೆ ಸಹಾಯ ಮಾಡಿದ್ರೆ ಇನ್ಯಾರಿಗೆ ಮಾಡ್ತೀರಾ? ಅವರ ಕುಟುಂಬದವರಿಗೆ ಈ ಥರ ಯೋಜನೆ ಮಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಈ ಯೋಜನೆ ಪ್ರಾರಂಭಿಸಿ ಸಾವಿರಾರು ಜನಕ್ಕೆ ಅನ್ನದ ಕೊಡುವಂಥ ಕನ್ನಡದ ಮುಖಾಂತರ ತರಬೇತಿ ಕೆಲಸ ಮಾಡ್ತಾ ಇದ್ದೀವಿ. ಕನ್ನಡ ತಂತ್ರಾಂಶ ಮುಖಾಂತರ ಕಂಪ್ಯೂಟರ್ ತರಬೇತಿ, ITBTಗೆ ತಯಾರು ಮಾಡ್ತಕ್ಕಂಥ ವಿಷಯನೇ ಗೊತ್ತಿಲ್ಲ ಅವರಿಗೆ. ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಗೊತ್ತಾಗಲಿ, ಅವರು ಕೂಡ ಇಲ್ಲಿ ಹುಡ್ಕೊಂಡು ಬರಲಿ, ಆ ಥರ ಆಗಲಿ, ಇಡೀ ನಾಡಿಗರಿಗೆ ಗೊತ್ತಾಗಲಿ ಅಂತ ನನ್ನ ಒಂದು ಅನಿಸಿಕೆ. ಇದು ಇಷ್ಟೇ ಗ್ರೌಂಡ್ ಫ್ಲೋರ್ ಅಲ್ಲ, ಪೂರ್ತಿ 3 ಮಹಡಿಗಳು ಕೂಡ ಇದೇ ಉದ್ದೇಶಕ್ಕೆ ನಾವು ಬಳಸ್ಕೊಳ್ತೀವಿ ಸಂಸ್ಥೆನ. ಈ ಮೊದಲನೇ ಮಹಡಿಗೆ ಹೋಗೋಣ ಬನ್ನಿ. ತುಂಬ ಕಷ್ಟ ಆಗ್ತಿಲ್ಲ ಸರ್ ಇದು? ಇಲ್ಲ, ಭಾಳ ಕಷ್ಟ ಆಗುತ್ತೆ. ಒಂದು ವರ್ಷಕ್ಕೆ ನಮ್ಮ ಒಂದು ತಿಂಗಳಿಗೆ 2.5 ಲಕ್ಷ ರೂಪಾಯಿ ಬೇಕು ನಮಗೆ. ಈಗ ನೋಡಿ, ಈ ಸಂಸ್ಥೆ ಮೇಲೆ ಈಗ 48 ಲಕ್ಷಕ್ಕೂ ಹೆಚ್ಚು ಸಾಲರಾಗಿದೆ. ನಾವಂತರ ಸಾಲಗಾರರಾಗ್ಬಿಟ್ಟಿದ್ದೀವಿ, ಸಮಾಜಕ್ಕೆ ಕೆಲಸ ಮಾಡ್ತಾ ಇದ್ದೀವಿ, ನಾವು ಸಾಲಗಾರರಾಗಿದ್ದೀವಿ. ಈ 5-6 ವರ್ಷದಿಂದ ನಮ್ಮದು ನನ್ನ ಸ್ವಂತ ಹಣ 1 ಕೋಟಿಗೆ ಹೆಚ್ಚು ಹಣ ನಾನು ಇದಕ್ಕೆ ಖರ್ಚು ಮಾಡಿದ್ದೀನಿ, ನನ್ನ ವೈಯಕ್ತಿಕವಾದ ಹಣನ. ಯಾಕಂದ್ರೆ ಸರ್ಕಾರ ನಿಲ್ಲಿಸಿದಾಗ ಅನುದಾನಗಳು ಸಂಸ್ಥೆ ನಿಲ್ಲಬಾರ್ದು. ಸಂಸ್ಥೆ ಯಾಕಂದ್ರೆ ಸಂಬಳದಿಂದ ಹಿಡಿದು ಖರ್ಚು ವೆಚ್ಚಗಳು ಎಲ್ಲ ಇದೆ. ಸಾರ್ವಜನಿಕರೊಂದು 2 ಸಹಾಯ ಮಾಡಿರೋದು ಬಿಟ್ಟರೆ ಇನ್ನು ಎಲ್ಲವೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ನಡೆಸಬೇಕಂದ್ರೆ ಸಂಸ್ಥೆನ ಉಳಿಸಬೇಕು. ನಾನು 15 ಜನಕ್ಕೆ ಅಕಾಮಿಡೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲೂ ಕೂಡ ಒಂದು 15 ಕಂಪ್ಯೂಟರ್ಗಳಿದ್ದಾವೆ. ಕೆಲವೊಂದು ಹಳೇದಾಗಿದೆ, ಕೆಲವೊಂದು ಹೊಸದಿದೆ. ಇನ್ನೂ ಭಾಳಷ್ಟು ನಮಗೆ ಇಲ್ಲೂ ಅದೇನೆ, ಇಲ್ಲಿ ಟ್ಯಾಲಿನ, ಈ ಕನ್ನಡದಲ್ಲಿ ಟ್ಯಾಲಿನ, ಈಗ ಇಂಗ್ಲೀಷ್ ಪರಿಭಾಷೆಯಲ್ಲಿ ಟ್ಯಾಲಿ ಇದೆ ನೋಡಿ. ಇದನ್ನೆಲ್ಲವೂ ನಾವು ಕನ್ನಡಕ್ಕೆ ತರ್ಜುಮೆ ಮಾಡಿ ಕನ್ನಡ ಪಠ್ಯಕ್ರಮಗಳ ಮುಖಾಂತರ ನಾವು ಹೇಳ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದು ಇಡೀ ಕರ್ನಾಟಕದಲ್ಲಿ ಪ್ರಥಮ ಸಂಸ್ಥೆ ಈ ಥರದ ಒಂದು ಟೆಕ್ನಾಲಜಿ ಕೊಡ್ತೇವೆ. ನಾನ್ ಕನ್ನಡಿಗರಿಗೂ ಹೇಳ್ಕೊಡ್ತೀವಿ. ಅವ್ರು ಬಂದು ಕನ್ನಡ ಕಲಿತು ಇಂಗ್ಲೀಷು ಕಲ್ತ್ಕೊಂಡು ಹೋಗ್ತಾರೆ. ನೋಡಿ ಹೆಂಗಿದೆ ನೋಡಿ. ಕನ್ನಡ ಮೇಲೆ ನಮ್ಮ ಕಚೇರಿ ಮತ್ತು ತರಬೇತಿ ಸೆಂಟರ್ ಎರಡೂ ಕೂಡ ಇದೆ, ಅಲ್ಲೇ ಇದೆ. ಬನ್ನಿ ಮೇಲೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಮಾಧ್ಯಮದಲ್ಲಿ ಭಾಳಷ್ಟು ವಿಡಿಯೋಗಳು ಇವೆಲ್ಲ ನೋಡಿದ್ದಾರೆ ಇಂಥ ಒಂದು ಸಂಸ್ಥೆಗಳ ಬಗ್ಗೆ. ಆದರೆ ಇದು ವಿಶೇಷವಾದ ಸಂಸ್ಥೆಗೆ ಇವರು ಬಂದು ಮಾಡಿರೋದು ನಂಗೆ ಭಾಳ ಖುಷಿ ಇದೆ. 3ನೇ ಮಾಡಿಗೆ ಹೋಗೋಣ. ಅಲ್ಲಿ 3ನೇ ಮಾಡಿಯಲ್ಲಿ ನಮ್ಮ ಕಚೇರಿ ವ್ಯವಸ್ಥೆ ಇದೆ, ಜೊತೆಗೆ ಅಲ್ಲಿ ತಂತ್ರಾಂಶ ತರಬೇತಿ ಕೊಡಲಿಕ್ಕೆ ಅಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ. 3ನೇ ಮಾಡಿಯಲ್ಲಿ ನಾವು ಇಲ್ಲೂ ಕೂಡ ತಂತ್ರಾಂಶ ತರಬೇತಿ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದು ಮೊದಲು ಕಚೇರಿಗಿತ್ತು. ಈ ನಮ್ಮ ಕನ್ನಡ ಮಾಧ್ಯಮದ ಹುಡುಗಿಯರು ಮತ್ತು ಭಾಳಷ್ಟು ನಮ್ಮ ನಿರುದ್ಯೋಗಿಗಳು ಈ ಸಂಸ್ಥೆಯ ಒಂದು ಉಪಯೋಗ ತೆಗೆದುಕೊಳ್ಬೇಕು ಅಂತ ನಾವು ಕರೆ ಕೊಟ್ಟಾಗ ಭಾಳಷ್ಟು ಜನ ಬಂದಿದ್ದಾರೆ, ಈಗಲೂ ಬರ್ತಾ ಇದ್ದಾರೆ. ತುಂಬ ಜನ ಬಂದಾಗ ಏನು ಮಾಡ್ತೀವಿ, ಅವ್ರನ್ನ ಈ ಮಹಡಿ 2ನೇ ಮಾಡಿಲಿ ಕಳಿಸ್ತೀವಿ. ಆಮೇಲೆ ನಾವೇನೋ ಬರವಣಿಗೆ ಮಾಡ್ತಕ್ಕಂಥ ಒಂದು ವಿಚಾರಗಳಿದ್ದಾಗ ತರಗತಿಗಳನ್ನು ಹೇಳ್ಕೊಳ್ಳಿಕ್ಕೆ, ಪಾಠ ಮಾಡಲಿಕ್ಕೆ ಇದನ್ನು ಇಲ್ಲಿ ಬಳಸ್ಕೊಳ್ತೀವಿ ನಾವು ಇಲ್ಲಿ. ಹಾಂ, ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಈ ಬರವಣಿಗೆ ಮುಖಾಂತರ ಇದನ್ನು ಹೇಳ್ಕೊಡೋವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅಂದರೆ ಇದು ಬೋರ್ಡಲ್ಲೂ ಆಗುತ್ತೆ, ಜೊತೆಗೆ ಇಲ್ಲಿ ತಳ್ಳಿ ಇದನ್ನು ಇಲ್ಲಿ ಒಂದು ರೂಮ್ ಇದೆ, ಅಲ್ಲಿ ನಮ್ಮ ಕಡತಗಳು ಇವೆಲ್ಲ ಇಟ್ಕೊಂಡಿರ್ತೀವಿ. ಹಾಗಾಗಿ ಎಲ್ಲ ನಮ್ಮ ಕೆಲವು ಪ್ರಶಸ್ತಿಗಳೆಲ್ಲ ಬಂದಿರೋದೆಲ್ಲ ಇದೆ ಇಲ್ಲಿ. ಕಚೇರಿ ಮತ್ತು ಜೊತೆಗೆ ತರಬೇತಿ ಎರಡೂ ಕೂಡ ಇಲ್ಲಿ ನಿರ್ವಹಣೆ ಮಾಡ್ತೀವಿ. ಈಗ ಕನ್ನಡ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾರೆ. ಇಷ್ಟು ವರ್ಷ ಕನ್ನಡ ಅಭಿವೃದ್ಧಿ ಕಡತಗಳಲ್ಲೇ ಆಗಲಿಲ್ಲ. ಇನ್ನು ತಂತ್ರಾಂಗಣದಲ್ಲಿ ನಾವು ಕನ್ನಡ ಅಭಿವೃದ್ಧಿ ಮಾಡದೇ ಇದ್ದರೆ 20 ವರ್ಷ ನಾವು ಹಿಂದಿದ್ವಿ ಕನ್ನಡಿಗರು ತಂತ್ರಾಂಶವನ್ನು ಬಳಸ್ಕೊಳ್ಳೋ ವಿಷಯದಲ್ಲಿ. ಹಾಗಾಗಿ ಬಳಸ್ಕೊಂಡು ಉದ್ಯೋಗ ಪಡೆಯುವಂಥ ಈ ಒಂದು ವಿಚಾರಕ್ಕೆ ನಾವು ಈಗ ಮುನ್ನಡಿ ಬರೀಬೇಕು. ಈಗಾಗಲೇ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದ್ರ ಮುಖಾಂತರ ಉದ್ಯೋಗ ಹೋಗುತ್ತೆ ಅಂತ ಹೇಳ್ತಾರೆ. ಹೋಗ್ಬೋದು, ಆದರೆ ನಾವು ಮಾಡ್ತಕ್ಕಂಥ ತರಬೇತಿ ಕೊಡ್ತೀವಲ್ಲ ಅದರಿಂದ ಖಂಡಿತ ಉದ್ಯೋಗ ಹೋಗಲ್ಲ, ಇನ್ನೂ ಉದ್ಯೋಗ ಸಿಗುತ್ತೆ. ನಾವು ಹಾಗಾಗಿ ಯಾರೂ ಹೆದರ್ಕೋಬೇಕಾಗಿಲ್ಲ. ನಮ್ಮ ಸಂಸ್ಥೆ ನಿಮ್ಮ ಜೊತೆಗಿರ್ತದೆ, ನೀವು ನಮ್ಮ ಜೊತೆಗೆ ಬನ್ನಿ, ಇದು ಉಪಯೋಗಿಸ್ಕೊಳ್ಳುತ್ತೆ ಎಲ್ಲರೂ ಕೇಳ್ಕೊಳ್ತೀವಿ. ಯಾರೂ ಹೆದರಬೇಕಾಗಿಲ್ಲ, ನಿರುದ್ಯೋಗಿಗಳು ಯಾರೂ ಹೆದರ್ಕೋಬೇಕಾಗಿಲ್ಲ. ಇಲ್ಲಿ ಬನ್ನಿ, ತರಬೇತಿ ಕಲೀರಿ, ಉದ್ಯೋಗ ಪಡೀರಿ. ಕನ್ನಡಿಗರು ಜವಾನರಾಗಬಾರ್ದು, ದಿವಾನರಾಗಬೇಕು ಅಂತ ದಿವಾನಿಕೆ ಕೊಡ್ತಕ್ಕಂಥ ಒಂದು ತಂತ್ರಾಂಶವನ್ನು ನಮ್ಮಲ್ಲಿ ಕಲಿಸ್ಕೊಡ್ತೀವಿ. ದಯವಿಟ್ಟು ಬನ್ನಿ. ನೀವೇನು ಓದ್ತಾ ಇರೋದು?
ನಾನು ಇವಾಗ ಸೆಕೆಂಡ್ PU ಮುಗಿಸಾಯ್ತು, ಇವಾಗ ಡಿಗ್ರಿ ಜಾಯ್ನ್ ಆಗಬೇಕು. ಓಕೆ, ಇಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರಂತ ಎಲ್ಲಿ ಗೊತ್ತಾಯ್ತು ನಿಮಗೆ, ಹೇಗೆ ಗೊತ್ತಾಯ್ತು? ನನ್ನ ಫ್ರೆಂಡ್ ಮೂಲಕ ಗೊತ್ತಾಯಿತು. ಸೊ ಅವ್ರು ಅಂದಿದ್ರಿಂದ ನನಗೂ ಇಲ್ಲಿ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ ಎಲ್ಲ ಟೀಚರ್ಸ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸುಮತಿ ಮ್ಯಾಮ್ ಆಗಿರ್ಬೋದು, ಆಶಾ ಮ್ಯಾಮ್ ಆಗಿರ್ಬೋದು, ಲಹಲಿ ಮ್ಯಾಮ್ ಆಗಿರ್ಬೋದು, ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಏನೇ ನಮ್ಮ ಡೌಟ್ ಇದ್ರೂ ಅವ್ರ ಹತ್ರ ಹೇಳ್ಸ್ಕೊಳ್ಳೋದಾಗಿರ್ಬೋದು, ಎಲ್ಲ ಚೆನ್ನಾಗಿರ್ತದೆ ನಮಗೆ. ಫೀಸ್ ಏನಂತ ಅಂತಾರೆ? ಇಲ್ಲ ಏನೂ ಫೀಸ್ ಇಲ್ಲ. ಓಕೆ, ನೀವೇನು ಕಲ್ತ್ರಿ ಇಲ್ಲಿ ಬಂದು? ಎಲ್ಲನೂ ಕಲಿತೆ. ನನಗೆ ಗೊತ್ತಿರಲಿಲ್ಲ ಕಂಪ್ಯೂಟರ್ ಸೈನ್ಸ್, ನಾನು ಬಯಾಲಜಿ ಸ್ಟೂಡೆಂಟು. ಸೊ ಇಲ್ಲಿಂದ ಬೇಸಿಕ್ಸಿಂದ ಇಲ್ದು, ಟ್ಯಾಲಿಯಿಂದ ಇಲ್ದು, ಪೇಮೆಂಟ್ ಆಗಲಿ, ಕಾಂಟ್ರಾ ಎಲ್ಲನೂ ಕಲಿಬೋದು. ಇಲ್ಲಿ ಈಸಿಯಾಗಿ ಕಲಿಬೋದು. ನನ್ನ ಹೆಸರು ಭೂಮಿಕಾ ಅಂತ, ನಮ್ಮಪ್ಪ ಟೇಲರು ಆ್ಯಂಡ್ ನಮ್ಮಮ್ಮ ಹೌಸ್ ವೈಫು. ಆ್ಯಂಡ್ ನಾನು ಬಂದು ನಮ್ಮ ಸ್ಕೂಲಲ್ಲಿ ಕಂಪ್ಯೂಟರ್ ಏನು ಅಷ್ಟೊಂದು ಇರಲಿಲ್ಲ. ಆ್ಯಂಡ್ ನಾನು ಬಯೋ ಸ್ಟೂಡೆಂಟು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿನೇ ಇಲ್ಲಿ ಒಟ್ಟಿಗೆ ಬಂದಿದ್ದು. ಫೀಸ್ ಏನೂ ಇಲ್ಲ, ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಅರ್ಥ ಆಗುತ್ತೆ. ಎಲ್ಲ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿದೆ, ಟೀಚರ್ ಚೆನ್ನಾಗಿದ್ದಾರೆ, ಎಲ್ಲ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ಅಂದರೆ ಇಲ್ಲಿ ಇನ್ಸ್ಟಿಟ್ಯೂಟ್ ತುಂಬ ಚೆನ್ನಾಗಿದೆ ಸರ್. ನಾನು ಮ್ಯಾರೇಜ್ ವುಮನ್ನು, ಹೌಸ್ ವೈಫ್ ಆಗಿ ನನ್ನ ಮಗನ ಜೊತೆನೇ ಟ್ರೈನಿಂಗಿಗೆ ಬಂದಿದ್ದೀನಿ. ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ವರ್ಕಿಂಗ್ ಎಲ್ಲ ಹೇಳ್ಕೊಡ್ತಾರೆ. ಪ್ರೊಸೆಸಿಂಗ್ ತುಂಬ ಚೆನ್ನಾಗಿದೆ. ಅಂದರೆ ಇದು ಬೆಳಿಬೇಕು ಅಂತ ನಮಗೂ ತುಂಬ ಆಸೆ ಇದೆ ಸರ್. ಫ್ರೀ ಎಜುಕೇಷನ್ ಸರ್, ಇದು 1 ರೂಪಾಯಿನೂ ಇಲ್ಲ. ಅಂದರೆ ಕೋಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬೇರೆಯವರೆಲ್ಲ ಸಪೋರ್ಟ್ ಮಾಡಿದ್ರೆ ತುಂಬ ಆಗುತ್ತೆ, ನಮಗೆಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಅಂತ ನೀವು ಯಾರ ಜೊತೆ ಬಂದಿದ್ದೀರಾ? ನನ್ನ ಮಗನ ಜೊತೆ ಸರ್. ವಾವ್, ಅವ್ರು ನಿಮ್ಮ ಮಗನ? ನನ್ನ ಮಗ ಸರ್, ಡಿಗ್ರಿ ಸ್ಟೂಡೆಂಟ್ ಅವನು. ಅಲ್ಲ, ನಿಮ್ಗೆ ಈ ಏಜಲ್ಲಿ ಕಲಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್ ಅವ್ನು ನೆಕ್ಸ್ಟ್ ಎಜುಕೇಷನ್ ನನಗೂ ಸ್ವಲ್ಪ ಅವನಿಗೆ ಸಪೋರ್ಟಿವ್ ಆಗಿರ್ತೀನಲ್ಲ ಜೊತೆಗೆ.